ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಜೋಡಿ ಟಾಸ್ಕ್ ಗಳ ಆಡೋದಕ್ಕೆ ಒಂದು ಆಕ್ಷನ್ ನಡೀತಾ ಇದೆ. ಇಲ್ಲಿ ಕಾವ್ಯ ವರ್ಸಸ್ ಗಿಲ್ಲಿ ಅಂಡ್ ಈ ಕಡೆ ಸೂರಜ್ ವರ್ಸಸ್ ರಾಶಿಕಾ ಅವ್ರದ್ದು ಜೋಡಿ ನಡೀತಾ ಇದೆ. ಜುಗಲ್ ಬಂದಿ ಅಂತಾನೆ ಹೇಳ್ಬೋದು. ಈ ಪ್ರೋಮೋ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ ಗೈಸ್ ಇಷ್ಟೊಂದೆಲ್ಲ ಕೇಳ್ಕೊತಾ ಇದ್ದೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಲೈಕ್ ಮಾಡಿ, ಓಕೆನಾ. ಅಂಡ್ ಈ ಪ್ರೋಮೋದಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ ಬೇಕು ಬೇಡ ಅನ್ನೋ ಒಂದು ಆಕ್ಟಿವಿಟಿ ಏನಂತಂದ್ರೆ ಇಲ್ಲಿ ಒಂದು ಆಕ್ಷನ್ ತರ ಮಿನಿ ಆಕ್ಷನ್ IPL ಅಲ್ಲಿ ನೋಡಿರ್ತೀರ. ಬರ್ತಾರೆ ಕಂಟೆಸ್ಟೆಂಟ್ಗಳು, 5 ಜನ ಹುಡುಗಿರು ಒಂದ್ ಕಡೆ ಕೂತಿರ್ತಾರೆ. ಇಲ್ಲಿ ಬಂದ್ಬಿಟ್ಟು ಕಂಟೆಸ್ಟೆಂಟ್ ಒಬ್ಬೊಬ್ಬರೇ ಹುಡುಗರು ಬಂದ್ಬಿಟ್ಟು ಲೈಕ್ ಜೋಡಿ ಆಗೋದಕ್ಕೆ ಇವ್ರು ಮನವೊಲಿಸಬೇಕು. ಅಂದ್ರೆ ನಾನು ಏಕೆ ಲೈಕ್ ನಿಮ್ ಜೋಡಿ ಆಗಬೇಕು ಅಂದ್ರೆ ನನ್ನ ಕೆಪಬಿಲಿಟಿ ಏನು, ನನ್ನ ಒಂದು ಸ್ಟ್ರೆಂತ್ ಏನು ಅಂತ ಇಲ್ಲಿ ಹೇಳ್ಕೊಂತಾರೆ. ಅದಕ್ಕೆ ಇಲ್ಲಿ ಹುಡುಗಿರುಗಳು ಬೇಕು ಬೇಡ ಅನ್ನೋ ಒಂದು ಬೋರ್ಡ್ ಇಟ್ಕೊಂಡಿರ್ತಾರೆ. ಯಾರು ಅಲ್ಲಿ ಬಂದಂತ ಕ್ಯಾಂಡಿಡೇಟ್ ಯಾರು ಇಷ್ಟ ಆಯ್ತು ಅಂದ್ರೆ ಬೇಕು ಅಂತ ಇಟ್ಕೋಬಹುದು, ಇಲ್ಲ ಅಂದ್ರೆ ಬೇಡ ಅಂತ ಇಟ್ಕೋಬಹುದು. ಇಲ್ಲಿ ಆಕ್ಚುಲಿ ಫಸ್ಟ್ ಬರ್ತಾರೋ ಕ್ಯಾಂಡಿಡೇಟ್ ಯಾರಪ್ಪ ಅಂತಂದ್ರೆ ಧ್ರುವಂತರು ಬಂದು ಅವರ ಒಂದು ಏನಿದೆ ಇನ್ಪುಟ್ ಅವ್ರ ಕೆಪಬಿಲಿಟಿನ ತೋರಿಸ್ತಾ ಇದ್ದಾರೆ. ಬಟ್ ಏನಂತಂದ್ರೆ ಯಾರಿಗೂ ಕೂಡ ಹುಡುಗಿರಿಗೆ ಬೇಡ ಅಂತ ಇಂಡೈರೆಕ್ಟ್ ಬೋರ್ಡ್ ತಿಳಿಸ್ಕೊಡ್ತಾರೆ. ಧ್ರುವಂತಗೆ ನನ್ನ ಪ್ರಕಾರ ಏನಂತಂದ್ರೆ ಗೈಸ್, ಇವ್ರು ಆಕ್ಚುಲಿ ಜೋಡಿ ಅಂತಂದ್ರೆ ಏನೋ ಫ್ಯಾಷನ್ ಶೋಗೆ ಹೋಗೋ ಜೋಡಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಐ ಥಿಂಕ್ ಜೋಡಿ ಏನಂದ್ರೆ ಟಾಸ್ಕ್ ಆಡುವಂತ ಜೋಡಿ ಬೇಕಾಗಿರುತ್ತೆ. ಐ ಥಿಂಕ್ ಧ್ರುವಂತ್ ಅವ್ರಿಗೆ ಎಲ್ಲೋ ಸ್ವಲ್ಪ ಅನ್ಯಾಯ ಅಂತ ಟಾಸ್ಕ್ ಅಂತ ಬಂದಾಗ ಲಾಸ್ಟ್ ವೀಕ್ ಎಲ್ಲ ಪ್ರೂವ್ ಮಾಡ್ಕೊಂಡಿದಾರಪ್ಪ. ಬೇಕು ಅಂತ ಯಾರು ಇಟ್ಕೋಬೇಕು ತಾನೆ, ಎಲ್ಲ ಬೇಡ ಬೇಡ ಅಂತ ಇಕ್ಕೋತಾರೆ. ತಲೆಯಲ್ಲಿ ಬುದ್ಧಿ ಇಟ್ಕೊಂಡಿದಾರೋ ಏನ್ ಇಟ್ಕೊಂಡಿದಾರೋ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಮ್ಗೆ. ಐ ಥಿಂಕ್ ಈ ಒಂದು ವಿಷಯದಲ್ಲಿ ಐ ಥಿಂಕ್ ಐ ಸಪೋರ್ಟ್ ಧ್ರುವಂತ್. ಬಿಕಾಸ್ ಯಾರೇ ಆದ್ರೂ ಕೂಡ ಧ್ರುವಂತ್ಗೆ ರಿಜೆಕ್ಟ್ ಮಾಡೋಂತರ ಏನಂತ ಕಳಪೆ ಆಟಗಾರ ಅಲ್ಲ ಅವರು. ಐ ಥಿಂಕ್ ಕಳಪೆ ಆಟಗಾರ ಅಂತಂದ್ರೆ ಈಗ ಅವರು ಪರ್ಫಾರ್ಮೆನ್ಸ್ ಟಾಸ್ಕ್ ಕೊಟ್ಟಿರ್ತಾರೆ, ಅವ್ರು ಆಡದೇ ಇದ್ದಾಗ ಐ ಥಿಂಕ್ ಅದು ತುಂಬಾ ತಪ್ಪಾಗುತ್ತೆ. ಮೇ ಬಿ ನನ್ನ ಪ್ರಕಾರ ಹುಡುಗಿರಿಗೆ ಬದಲು ಹುಡುಗಿರಿಗೆ ಕೊಡಬೇಕಾಗಿತ್ತು ಅಂತ ಅನ್ಕೊಳ್ತೀನಿ. ಅಟ್ಲೀಸ್ಟ್ ಅವಾಗ ಹುಡುಗರು ಚೂಸ್ ಮಾಡ್ತಿದ್ರೇನೋ. ಬಟ್ ಇದು ಸ್ವಲ್ಪ ರಾಂಗ್ ಆಯ್ತು ಅಂತ ಅನ್ಸುತ್ತೆ. ಪಾಪ ಧ್ರುವಂತ ನೋಡಿ ನಂಗೂ ಲಿಟರಲಿ ಬೇಜಾರಾಯ್ತು. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಲೈಕ್ ಮ್ಯೂಟೆಂಟ್ ರಘು ಅವ್ರು ಬರ್ತಾರೆ. ಮ್ಯೂಟೆಂಟ್ ರಘು ಅವರು ಲೈಕ್ ಮನವೊಲಿಸಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿ ನೆಕ್ಸ್ಟ್ ಅಶ್ವಿನಿ ಅವರು ಅವರ ಮನವೊಲಿಸಿ ಲೈಕ್ ಬೇಕು ಅಂತ ಹೇಳ್ತಾರೆ. ಲೈಕ್ ಅವರಿಬ್ರು ಜೋಡಿ ಆಗ್ತಾರೆ ಅಂದ್ರೆ ನಾಳೆ ಟಾಸ್ಕ್ ಜೋಡಿಯಾಗಿ ನಿಂತ್ಕೊಂತಾರೆ. ಆಲ್ಮೋಸ್ಟ್ ಯಾರು ಬೇಕಾದ್ರೂ ಬೇಕು ಅಂತ ಬೋರ್ಡ್ ನ ಎತ್ಬಹುದು. ಬಟ್ ಏನಂತಂದ್ರೆ ಯಾರು ಜಾಸ್ತಿ ಕನ್ವಿನ್ಸ್ ಮಾಡ್ತಾರೋ ಅವ್ರು ಇವ್ರನ್ನ ಚೂಸ್ ಮಾಡ್ಕೊಳ್ಬಹುದು. ಐ ಥಿಂಕ್ ಅಶ್ವಿನಿ ಅವರು ಮತ್ತೆ ಇವಾಗ ರಘು ಅವ್ರದ್ದು ಇಬ್ರದ್ದು ಜೋಡಿ ಸಖತ್ ಕಾಂಬಿನೇಷನ್ ಬರುತ್ತೆ ಅಂತ ಅನ್ಸುತ್ತೆ. ಆಮೇಲೆ ನೆಕ್ಸ್ಟ್ ಬರುವಂತದ್ದೇ ಗಿಲ್ಲಿ ನಟ ಅವರು ಬಂದ್ಬಿಟ್ಟು ಲೈಕ್ ಅವರ ಸ್ಟ್ರೆಂತ್ ಎಲ್ಲ ಹೇಳ್ಕೊತಾರೆ. ಫಸ್ಟ್ ಆಕ್ಚುಲಿ ಯಾರು ಬೇಡ ಅಂದ್ರೆ ಅಷ್ಟು ಕಾಲ ಲೈಕ್ ಇಬ್ರೇ ಉಳ್ಕೊಂಡಿರೋದು ಯಾರು ಅಂತಂದ್ರೆ ರಾಶಿಕಾ ಅವರು, ಈ ಕಡೆ ಇವರು ಕಾವ್ಯ ಉಳ್ಕೊಂಡಿರ್ತಾರೆ. ಸೊ ಆಕ್ಚುಲಿ ಗೈಸ್, ಇಲ್ಲಿ ಎಂಡ್ ಆಫ್ ದಿ ಡೇ ಏನಂತಂದ್ರೆ ಒಂದ್ ಥಿಂಗ್ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಈ ಗ್ಯಾಪ್ ಅಲ್ಲಿ ಕೂಡ ಇವರು ಬರ್ತಾರೆ, ಯಾರು ರಜತ್ ಅವ್ರು ಬರ್ತಾರೆ. ರಜತ್ ಅವ್ರು ಬಂದ್ಬಿಟ್ಟು ಚೈತ್ರ ಕುಂದಾಪುರ ಅವ್ರು ಜೋಡಿ ಆಗ್ತಾರೆ. ಸೊ ಬೇಕು ಅಂತ ಎತ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಸೊ ಆಕ್ಚುಲಿ ಯಾರು ಗಿಲ್ಲಿ ಬಂದಾಗ ಆಕ್ಚುಲಿ ಇಬ್ರು ಕೂಡ ಬೇಡ ಅಂತಾನೆ ಇಟ್ಕೊಂಡಿರ್ತಾರೆ, ಯಾರು ಕಾವ್ಯ ಅವರು ಮತ್ತೆ ಇವರು. ಬಟ್ ಏನಾಗುತ್ತೆ ರಾಶಿಕಾ ಅವರು. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಬ್ರು ಬೇಡ ಅಂತ ನಿಂತ್ಕೊಂಡ್ರೆ ಅನ್ಸೋಲ್ಡ್ ಆಗ್ಬಿಡ್ತಾರೆ. ಸೊ ಗಿಲ್ಲಿಗೆ ಪಾಪ ಅನ್ಯಾಯ ಆಗ್ಬಾರ್ದು ಅಂತ ಆಕ್ಚುಲಿ ಏನ್ ಮಾಡ್ತಾರೆ, ಸೊ ಐ ಥಿಂಕ್ ಬೇಕು ಅಂತ ಹಿಂಗೆ ಬೋಲ್ಡ್ ನ ತಿರುಗಿಸ್ತಾರೆ, ಜೋಡಿ ಆಗ್ತಾರೆ. ಈ ಕಡೆ ನೆಕ್ಸ್ಟ್ ಸೂರಜ್ ಅವ್ರು ಬರ್ತಾರೆ. ಸೂರಜ್ ಅವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ನಾನು ಆಕ್ಚುಲಿ ಯಾರಿಗಾದ್ರೂ ಬೇಕು ಬೇಡ ಅಂತಾನೆ ಬೇಕು ಅಂತ ಬೋರ್ಡ್ ಇಟ್ಕೊಳ್ಬೋದಾಗಿತ್ತು. ಬಟ್ ನನ್ಗೆ ನಾಟಕ ಆಡಕ್ ಬರಲ್ಲ. ಬಟ್ ನೀನ್ ಬೇಕು ಅಂತ ನಾನು ಬೇಕು ಅಂತ ಬೇಡ ಅಂತಾನೆ ಬೋರ್ಡ್ ತಿರ್ಸ್ಕೊಂಡಿದ್ದೀನಿ. ಕಾವ್ಯ ಟಾಂಗ್ ಕೊಡ್ತಾರೆ. ನೀನ್ ಬಂದಾಗ ನಾನು ಬೇಕು ಅಂತ ನಾನು ತಿರ್ಗಿಸ್ತಾ ಇದೀನಿ ಅಂತ ಹೇಳ್ತಾರೆ. ಐ ಥಿಂಕ್ ಇಲ್ಲಿ ಜೋಡಿಗಳ ಟಾಸ್ಕ್ ನಡೆಯುತ್ತೆ ಗೈಸ್, ಮಜಾ ಇರುತ್ತೆ. ಆಕ್ಚುಲಿ ಇವ್ರು ಏನಂತ ಹೇಳ್ತಾರೆ ಅಂದ್ರೆ ನಾನು ಸೂರಜ್ ಹೆಂಗಾದ್ರೂ ಮಾಡಿ ನಾಳೆ ಅವ್ರ ಜೋಡಿನ ಸೋಲಿಸಲೇಬೇಕು ಅಂತ ಪಣ ತೊಟ್ಬಿಟ್ಟಿದ್ದಾರೆ. ಕಾವ್ಯ ಮತ್ತೆ ಗಿಲ್ಲಿನ ಸೋಲಿಸಲೇಬೇಕು ಅಂತ ರಾಶಿಕಾ ಮತ್ತೆ ಸೂರಜ್ ಅವ್ರು ಪಣ ತೊಡ್ಕೊಂಡು ನಿಂತಿರೋ ತರನೇ ಇದೆ. ಐ ಥಿಂಕ್ ಏನಂತಂದ್ರೆ ಇದು ದಿಸ್ ಇಸ್ ನಾಟ್ ಅಬೌಟ್ ಜೋಡಿ ಟಾಸ್ಕ್ ಅಂತಂದ್ರೆ ಒಂದೊಂದಾಗಿ ಒಂಥರ ಆದರ್ಶ ದಂಪತಿಗಳು ಅಲ್ಲ. ಇಬ್ರು ಹೋಗಿ ಒಂದು ಟಾಸ್ಕ್ ನ ಪರ್ಫಾರ್ಮೆನ್ಸ್ ಮಾಡಿ ಬೇಸಿಸ್ ಮೇಲೆ ಮೇ ಬಿ ಬ್ಯಾಲೆನ್ಸಿಂಗ್ ಗೇಮ್ ಇರ್ಬೋದೇನೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಜೋಡಿ ಟಾಸ್ಕ್ ಅಂತ ಯೂಶಲಿ ಬರೋದೇನಂದ್ರೆ ಬ್ಯಾಲೆನ್ಸಿಂಗ್ ಟಾಸ್ಕ್. ಲಾಸ್ಟ್ ಸೀಸನ್ ಅಲ್ಲಿ ನಿಮ್ಗೆ ನೆನಪಿರುತ್ತೆ ಅಂತ ಅನ್ಕೊಳ್ತೀನಿ, ಆ ಬಾಲ್ಗಳನ್ನ ಇಟ್ಟು ಒಬ್ರು ಕೈಯಲ್ಲಿ ಒಬ್ರು ಇಟ್ಕೊಂಡು ನಿಂತ್ಕೊಳ್ಳೋದು. ಸೊ ಐ ಥಿಂಕ್ ಮೇ ಬಿ ಇದೊಂದು ಪ್ರಾಬ್ಲಮ್ ಆಗ್ಬೋದೇನೋ, ಈಗ ಆ ತರ ಟಾಸ್ಕ್ ಕೊಡ್ಬೋದೇನೋ. ಮತ್ತೆ ಮಜಾ ಇರುತ್ತೆ ಗೈಸ್, ಯೋಚನೆ ಮಾಡೋಣ. ಬಟ್ ಏನಾದ್ರು ಇನ್ ಕೇಸ್ ಗಿಲ್ಲಿ ಕಾವ್ಯ ಗೆದ್ಬಿಟ್ರೆ ಸಖತ್ತಾಗಿ ಉರಿಸ್ತಾರೆ. ಇನ್ ಕೇಸ್ ಅವ್ರು ಗೆದ್ರು ಕೂಡ ಅವ್ರು ಇವ್ರನ್ನ ಉರಿಸ್ತೆ ಅಂತ ಬಿಡಲ್ಲ. ನನ್ನ ಪ್ರಕಾರ ಬರ್ಕೊಡ್ತೀನಿ. ಯಾಕಂದ್ರೆ ಗಿಲ್ಲಿ ಅವ್ರು ಯಾವ ತರ ಉರಿಸಿದ್ದಾರೆ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ. ನಿನ್ನೆ ಕೂಡ ಜಗಳ ಆಗಿತ್ತು ರಾಶಿಕಾ ಮತ್ತೆ ಇವ್ರ ಮಧ್ಯದಲ್ಲಿ. ಇವಾಗ ಇನ್ನೊಂದು ಏನಂತಂದ್ರೆ ಮತ್ತೆ ಕಾವ್ಯ ಮತ್ತೆ ಗಿಲ್ಲಿ ಮಧ್ಯನೂ ಕೂಡ ಒಂದು ಬಿರುಕು ಮೂಡಿದೆ. ಸೊ ಐ ಥಿಂಕ್ ಒಂದಷ್ಟು ಮುನ್ಸುಗಳು ಆಗಿದೆ. ಬಟ್ ಏನಂತಂದ್ರೆ ಗಿಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕಾವ್ಯನ ಬಿಡ್ಕೊಡಲ್ಲ ಗುರು. ನಿನ್ನೆ ಎಪಿಸೋಡ್ ಅಲ್ಲಿ ನನಗೆ ಗೊತ್ತಾಗಿದೆ ಏನಂತಂದ್ರೆ ರಕ್ಷಿತಾ ಅವ್ರು ಅಷ್ಟೆಲ್ಲ ಆದ್ಮೇಲೂ ಬಂದ್ಬಿಟ್ಟು ಇವರು ಕಾವ್ಯಗೆ ಮನವೊಲಿಸ್ತಾ ಇರ್ತಾರೆ. ನೀನ್ ಏನಮ್ಮ ಹಿಂಗ್ ನುಂಗಾಕ್ಬಿಟ್ಟೆ ನೀನು ಸಕ್ಕದಾಗಿ ಅಂತ ಐ ಥಿಂಕ್ ಒಂದಷ್ಟು ಕೂತ್ಕೊಂಡು ಕನ್ಸೋಲ್ ಮಾಡ್ತಾರೆ. ಬಟ್ ಏನಾಗಿದೆ ಅಂತಂದ್ರೆ ಯಾವಾಗ್ಲೂ ಕಾವ್ಯ ಅಂತ ಮನೆ ಜನಗಳೆಲ್ಲ ಹೇಳ್ತಾರೆ, ಗಿಲ್ಲಿಯಿಂದನೇ ಕಾವ್ಯ ಅಂತ ಹೇಳಿ ಆ ಥರ ಮಾಡಿದೆ ಅಂದ್ರೆ ಕಾವ್ಯ ಕೂಡ ಬೇಜಾರಾಗಿದೆ. ಬಟ್ ಅವ್ರು ಮಾಡ್ತಾ ಇರೋದು ಒಂದು ರೀತಿ ಅದೇ ರೀತಿನೇ ಇದೆ. ಆಕ್ಚುಲಿ ಗಿಲ್ಲಿ ಅದೇ ಗಿಲ್ಲಿ ಜೊತೆನೇ ಬಿಟ್ಬಿಡ್ಬೇಕು ನನ್ನ ಪ್ರಕಾರ. ಈಗ ಧನುಷ್ ಜೊತೆ ಹೋಗ್ತಾ ಇದ್ರೆ ಇಲ್ಲ ಗಿಲ್ಲಿ ಜೊತೆ ಬರ್ತಾ ಇದ್ದಾರೆ. ಐ ಥಿಂಕ್ ಆ ಎರಡು ಜಾಗಗಳನ್ನ ಬಿಟ್ಟು ಬೇರೆಯವ್ರ ಹತ್ರ ಅಟ್ಲೀಸ್ಟ್ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಮೇ ಬಿ ನಾನು ಇಂಡಿವಿಜುವಲ್ ಗೇಮ್ ಮಾಡ್ತೀನಿ. ಟಾಸ್ಕ್ ಏನು ಇವಾಗಲೂ ಹೇಳ್ತಾ ಇದ್ದೀನಿ ಗೈಸ್, ಆಕ್ಚುಲಿ ಕಂಪೇರ್ ಟು ರಕ್ಷಿತಾ, ಕಾವ್ಯ ಅವರು ಇನ್ನೂ ಟಾಸ್ಕ್ ಗೆದ್ದಿಲ್ಲ. ರಕ್ಷಿತಾ ತುಂಬಾ ಮೇಲಿದ್ದಾರೆ. ಹೌದು, ನಿನ್ನೆ ಹುಡುಗಿ ತುಂಬಾ ಎಡವಟ್ ಮಾಡ್ಕೊಳ್ತು, ಒಪ್ಕೊಳ್ತೀನಿ, ತುಂಬಾ ಓವರ್ ಆಗಿ ಆಡ್ತು. ಹಾಗಂತ ಲೈಕ್ ತುಂಬ ಜನ ಏನಂತಂದ್ರೆ ನಾನು ಟ್ರೋಲ್ಸ್ಗಳು ನೋಡ್ತಾ ಇದೀನಿ.
ಬರೀ ಅದೇನೋ ಫೇಕು ಇಷ್ಟು ದಿನ ಆಡಿದೆಲ್ಲ ನಾಟಕ ಗೈಸ್, ಇಷ್ಟು ದಿನ ಆಡಿದೆಲ್ಲ ನಾಟಕ ಅಂತಂದ್ರೆ ನಾವು ಯಾರು ಹುಡುಗಿನ ಮೆಚ್ಕೊಳ್ತಾ ಇಲ್ಲ. ಟಗರ್ಪುಟಿ ಅಂತ ಹೇಳ್ಬಿಟ್ಟು ಟೈಟ್ಲ್ ಕೊಟ್ಟಿದ್ದೀವಿ, ಟಗರ್ಪುಟಿ ಅಂತ ಟೈಟಲ್ ಕೊಟ್ಟಿದ್ದು. ಬಿಕಾಸ್ ಆ ಒಂದು ಮನ್ಸಿದೆ ಆಕ್ಚುಲಿ ಹುಡುಗಿಗೆ ಏನಂತಂದ್ರೆ ಹ್ಯುಮ್ಯಾನಿಟಿ ಅನ್ನೋದು ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಬಟ್ ಏನಂದ್ರೆ ಕಾವ್ಯ ಅವ್ರ ವಿಚಾರದಲ್ಲಿ ಅದೊಂದು ಪಾಯಿಂಟ್ ಆಫ್ ಎಡುವುದ್ರು. ಬಿಕಾಸ್ ಇವಾಗ ಕಾವ್ಯ ಅವ್ರು ಏನಾದ್ರು ಓವರ್ ಆಗಿ ಆ ಥರ ಡ್ರಾಮಾ ಎಲ್ಲ ಕ್ರಿಯೇಟ್ ಮಾಡಿದ್ರೆ ಮೇ ಬಿ ನಾವು ಕಾವ್ಯ ಅವ್ರನ್ನು ಕೂಡ ತಪ್ಪು ಅಂತ ಹೇಳ್ತಾ ಇದ್ವಿ. ಬಟ್ ಕಾವ್ಯ ಅವರು ಕಾಮಾಗಿ ಮಾತಾಡಕ್ ಹೋಗ್ತಿದ್ರೆ, ಬಟ್ ರಕ್ಷಿತ್ ಅವರು ಅದನ್ನ ತಗೊಳಕ್ ರೆಡಿ ಇಲ್ಲ. ಮೇ ಬಿ ಅವ್ರಿಗೆ ಏನಾಗಿದೆ ಅಂತಂದ್ರೆ ಎಲ್ಲಾ ಕಡೆನೂ ಬ್ಯಾಕ್ ಫೈರ್ ಆಯ್ತು. ಒಂದು ಫಾರ್ ಎಕ್ಸಾಂಪಲ್ ಧನುಷ್ ಹತ್ರ ಹೋಗ್ತಾರೆ, ಅಲ್ಲೂ ಬ್ಯಾಕ್ ಫೈರ್ ಆಯ್ತು. ಗಿಲ್ಲಿ ಹತ್ರ ಬರ್ತಾರೆ, ಗಿಲ್ಲಿ ಹತ್ರನೂ ಬ್ಯಾಕ್ ಫೈರ್ ಆಗುತ್ತೆ. ಗಿಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಾರೆ, ನೀನ್ ಯಾಕೆ ಮಾಲು ಸ್ಟ್ಯಾಂಡ್ ತಗೊಳಕ್ ಬರ್ತಾ ಇದೆಯಾ, ಮಾಲಕ್ ಬಿಡು ಮಾತಾಡ್ತಂಗೆ, ನೀನೇ ಮಾಲನ್ ಕಳಿಸ್ಬಿಡ್ತೀಯ ಅಂತಾನೂ ಹೇಳ್ದಾಗ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ಬ್ಯಾಕ್ ಫೈರ್ ಆಗುತ್ತೆ. ಮೂರನೇದು ಬಂದ್ಬಿಟ್ಟು ಸ್ಟ್ರಾಟಜಿ ಅಂತ ಹೇಳ್ತಾರೆ ಕೊಡುವಂತ ರೀಸನ್ಸ್ಗಳಲ್ಲಿ ಕಾವ್ಯ ಅವ್ರಿಗೆ. ಕಾವ್ಯ ಸ್ಟ್ರಾಟಜಿ ಮಾಡ್ತಿದ್ದಾರೆ, ಹಾಗಾದ್ರೆ ರಕ್ಷಿತಾ ಸ್ಟ್ರಾಟಜಿ ಮಾಡ್ತಲ್ವಾ? ಎರಡೂ ಕೂಡ ನೋಡ್ಬೇಕಾಗತ್ತಲ್ವಾ? ಇಬ್ರು ಸ್ಟ್ರಾಟಜಿ ಮಾಡ್ತಾ ಇರ್ತಾರೆ. ಬಟ್ ಕೊಡುವಂತ ರೀಸನ್ಸ್ಗಳಲ್ಲಿ ಸ್ಟ್ರಾಟಜಿ ಅಂತ ಅಂದಾಗ ಯಾವ ಸ್ಟ್ರಾಟಜಿ ಅಂತ ಅಟ್ಲೀಸ್ಟ್ ನಿಂತ್ಕೊಂಡು ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು. ನಿನ್ನೆ ಏನಾದ್ರು ರಕ್ಷಿತಾ ಕೂಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಎಲ್ಲ ಯಾವ ಸ್ಟ್ರಾಟಜಿ ಅಂತ ಮೇ ಬಿ ಜನಗಳು ಕನ್ವಿನ್ಸ್ ಆಗಿರೋರು. ಅಂಡ್ ಯಾರು ಕೂಡ ಅವ್ರನ್ನ ತಪ್ಪು ಅಂತಾನೂ ನಿರ್ಧಾರ ಮಾಡ್ತಿರ್ಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ನಿನ್ನೆ ಎಡು ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ಇಟ್ಸ್ ಓಕೆ ಅಲ್ವಾ, ಕಮ್ ಬ್ಯಾಕ್ ಮಾಡ್ತಾರೆ. ಬಟ್ ಹಾಗಂತ ನಾವು ಅವ್ರನ್ನ ನೆಗೆಟಿವ್ ಆಗಿ ಮಾಡೋದು, ತುಂಬಾ ಫೇಕ್ ಅಂತ ಹೇಳೋದು, ಇಷ್ಟ ಜನ ಆಡ್ಕೊಂಬಂದಂತ ರೀತಿನೇ ಚೇಂಜ್ ಮಾಡಬಿಡೋದು ಐ ಥಿಂಕ್ ಎಲ್ಲ ತಪ್ಪಾಗುತ್ತಲ್ವಾ. ಸೊ ಲೆಟ್ ಜಡ್ಜ್ ಮಾಡೋದು ಬೇಡ ಟೂ ಅರ್ಲಿ ಅಂತ ಅನ್ಸುತ್ತೆ ಒಂದೇ ಒಂದು ಎಪಿಸೋಡ್ ಇಂದ. ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಗೈಸ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ಬೇಕು ಅಂದ್ರೆ ಧ್ರುವಂತ್ ಬಗ್ಗೆ ನಾನು ಮಾತಾಡಬೇಕು. ಪಾಪ ಅಂತ ಅನ್ಸುತ್ತೆ ಗುರು ಧ್ರುವಂತ್ ಬಗ್ಗೆ. ಪಾಪ ಒಬ್ಬ ಕಂಟೆಸ್ಟೆಂಟ್ ಹೌದು ಕೆಲವೊಂದ್ಸತಿ ಮೆಂಟಲಿ ಅನ್ಸ್ಟೇಬಲ್ ಇದಾರೆ ಅಂತ ಅನ್ಸುತ್ತೆ. ಅಂದ್ರೆ ಏನಾಗುತ್ತೆ ಅಂತಂದ್ರೆ ಚೆನ್ನಾಗಿ ಗೇಮ್ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇರ್ತಾರೆ, ಮುಖಭಂಗ ಮಾಡ್ದಂಗ. ಹಾಗಾದ್ರೆ ಇವಾಗ ಗೇಮ್ ಇಂದ ಆಚೆ ಹೋಗ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಟ್ಲೀಸ್ಟ್ ಇವರೇ ಹೇಳ್ತಾ ಇರ್ತಾರೆ ನಾನು ಆಚೆ ಹೋಗ್ಬಿಡ್ತೀನಿ ಅಂತ. ಅಂಡ್ ರಘು ಅವರು ಮತ್ತೆ ಸ್ಪಂದನ ಅವರು ಕುತ್ಕೊಂಡು ಎಪಿಸೋಡ್ ಹತ್ರ ಮಾತಾಡ್ತಾ ಇರ್ತಾರೆ. ಅಂದ್ರೆ ನನಗೇನ್ ಪ್ರಾಬ್ಲಮ್ ಇಲ್ಲಪ್ಪ, ಅವ್ರ ಯಾಕಂದ್ರೆ ಒಬ್ಬ ಅವ್ರ ಕಂಟೆಸ್ಟೆಂಟ್ ಒಬ್ಬ ಆಚೆ ಹೋದ್ರೆ ನನಗೆ ಲಾಭ ಅಲ್ವಾ, ಯಾರಾದ್ರೂ ಬಿಕಾಸ್ ಡಿಸರ್ವಿಂಗ್ ಇರೋರು ಯಾರು ಉಳ್ಕೊಳ್ಳಿ ಬಿಡಿ ಪರವಾಗಿಲ್ಲ, ಅವ್ರಿಗೆ ಇಷ್ಟ ಇಲ್ಲ ಮನೇಲಿ ಇರೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಹೋಗ್ಲಿ ಅಂತಾನು ಹೇಳ್ತಾರೆ ರಘು ಅವರು ಕೂಡ ಮತ್ತೆ ಸ್ಪಂದನ ಅವರು ಕೂಡ. ಬಟ್ ಇಲ್ಲಿ ಒಂದು ಕಂಪೇರ್ ಮಾಡ್ತಾರೆ ಅಂದ್ರೆ ಅಟ್ಲೀಸ್ಟ್ ಆಡ್ತೀನಿ ಅಂತ ಮುಂದೆ ಬರ್ತೀನಿ ಅಂತ ಅಂದಾಗ ಬೇಡ ಅಂತ ಅನ್ನೋದು ಎಷ್ಟು ಸರಿ ಆಗುತ್ತೆ. ಅಂಡ್ ಮೋರ್ ಓವರ್ ಧ್ರುವಂತ್ ಅವರು ಅವರ ಪರ್ಫಾರ್ಮೆನ್ಸ್ ನ ಸಖತ್ತಾಗಿ ತೋರಿಸ್ಕೊಂಡಿದ್ದಾರೆ. ನಾನು ಒಂದು ಟಾಸ್ಕ್ ಆಡ್ಬೇಕಾದ್ರೆ ನೋಡಿ ಅಶ್ವಿನಿ ವಿರುದ್ಧ ಜಗಳ ಆಡ್ತಾರೆ, ಜಗಳ ಆಡ್ಕೊಂಡು ನಿಂತರ ಟಾಸ್ಕ್ ನ ಕೂಡ ಅವ್ರು ಆಡ್ತಾರೆ. ಸೊ ಐ ಥಿಂಕ್ ಎಲ್ಲ ಪ್ರೂವ್ ಮಾಡ್ಕೊಳ್ತಾರೆ. ಇವಾಗ ಏನಂತಂದ್ರೆ ಒಬ್ರನ್ನ ಪ್ರೂವ್ ಮಾಡಕ್ಕೆ ಅಂತ ತೋರಿಸಿ ನಾನು ಗೆದ್ದು ತೋರಿಸಿದೀನಿ ಅಂತಂದಾಗ ಮತ್ತೆ ಟಾಸ್ಕ್ ಕೊಡದೆ ಇದ್ದಿದ್ದು ಎಷ್ಟು ಸರಿ. ಐ ಥಿಂಕ್ ಒಂದು ಪರ್ಸನಲ್ ಗ್ರಡ್ಜಸ್ಗಳನ್ನ ಟಾಸ್ಕ್ ಮಧ್ಯದಲ್ಲಿ ತರಬಾರ್ದು ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಸಿ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಕೂಡ ಫ್ರೆಂಡ್ಸ್ ಅಲ್ಲ, ಯಾರು ಕೂಡ ಎನಿಮೀಸ್ ಕೂಡ ಅಲ್ಲ. ಒಂದೊಂದು ಕಾಲಕ್ಕೆ ತಕ್ಕನಾಗೆ ಒಂದೊಂದು ಚೇಂಜ್ ಕುಣಿತಾ ಇರಬೇಕು. ಚೇಂಜ್ ಕೂಡ ಟೈಮ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಇವ್ರ ಜೊತೆ ಇದ್ದಂತ ಫ್ರೆಂಡ್ಶಿಪ್ ನೆಕ್ಸ್ಟ್ ವೀಕ್ ಅಲ್ಲಿ ಅವ್ರ ಜೊತೆ ಇರಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ಗಿಲ್ಲಿ ಮತ್ತೆ ರಕ್ಷಿತ್ ಅವ್ರು ಎಷ್ಟು ಕ್ಲೋಸ್ ಆಗಿದ್ರು, ಈಗ ಬ್ರೇಕ್ ಆಯ್ತು. ಗಿಲ್ಲಿ ಮತ್ತೆ ರಘು ಅವ್ರ ಫ್ರೆಂಡ್ಶಿಪ್ ಇತ್ತು, ನಿನ್ನೆ ನಾಮಿನೇಷನ್ ಅವರು ಬ್ರೇಕಪ್ ಆಯ್ತಾ ಇದೆ. ಐ ಥಿಂಕ್ ಏನಂತಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ಗೈಸ್, ಯಾರು ಕೂಡ ಇಲ್ಲಿ ಕಾನ್ಸ್ಟೆಂಟ್ ಅಲ್ಲ. ನಿಮ್ಮ ಸಪೋರ್ಟ್ ಫ್ಯಾನ್ಸ್ ನೀವು ಈಗ ಪರ್ಟಿಕ್ಯುಲರ್ಲಿ ಯಾರಿಗೋ ಒಬ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಪೋರ್ಟ್ ಮಾಡಿ. ಬಟ್ ಹಾಗಂತ ಸಪೋರ್ಟ್ ಮಾಡೋ ನೆಪದಲ್ಲಿ ಬೇರೆಯವರ ಕ್ಯಾಂಡಿಡೇಟ್ ಬಗ್ಗೆ ನೆಗೆಟಿವ್ ಮಾಡಕ್ ಹೋಗ್ಬಿಡಿ, ತಪ್ಪಾಗುತ್ತೆ ಅದು. ನಿಮ್ಮ ಒಂದು ಏನೋ ಒಂದು ನೆಗೆಟಿವ್ ಇತ್ತು ಅಂತಂದ್ರೆ ಸೈಲೆಂಟ್ ಆಗಿರಿ, ಏನು ಮಾತಾಡಕ್ ಹೋಗ್ಬಿಡಿ. ಅವ್ರದ್ದೇನೋ ಪಾಸಿಟಿವ್ ಬಂತು ಅಂತಂದ್ರೆ ಹೊಗಳಕ್ಕೂ ಹೋಗ್ಬಿಡಿ. ಈಗ ನಾನು ಪಾಸಿಟಿವ್ ಆಗ್ತದೆ ಅಂತ ನೀವು ಯಾಕೆ ಹೊಗಳಕ್ ಹೋಗ್ತೀರಾ? ಬಟ್ ಏನ್ ಮಾಡ್ತೀರಾ ಗೊತ್ತಾ, ಅವ್ರದೇ ತಪ್ಪು ಪಾಸಿಟಿವ್ ಬರ್ತಾ ಇದ್ರು ತಪ್ಪು ಅನ್ನಕ್ಕೆ ಹೇಳಕ್ ಹೋಗ್ತಾ ಇರ್ತೀರಾ. ಸೊ ಕೆಲವೊಂದಷ್ಟು ಜಾಗಗಳಲ್ಲಿ ನಾನು ತುಂಬಾ ಸತಿ ನೋಡ್ತಾ ಇರ್ತೀನಿ ಅಥವಾ ಒಂದಷ್ಟು ತಪ್ಪುಗಳು ಮಾಡ್ತೀರಾ. ಬಟ್ ಎನಿವೇಸ್ ಅದನ್ನ ನನ್ನ ರಿಕ್ವೆಸ್ಟ್ ಏನಂತಂದ್ರೆ ನಮ್ಮ ಚಾನಲ್ ಕಡೆಯಿಂದ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬಿಡಿ. ಅಂಡ್ ಆಕ್ಚುಲಿ ಇನ್ನೊಂದು ಗೇಮ್ ತರ ನೋಡ ಅಲ್ವಾ. ಅಂಡ್ ಇನ್ನೊಂದು ಏನಂತಂದ್ರೆ ಇಲ್ಲಿ ಈ ಪ್ರೋಮೋದಲ್ಲಿ ನೀವು ಅಬ್ಸರ್ವ್ ಮಾಡಂಗಿದ್ರೆ ಲೈಕ್ ಕಾವ್ಯರಿಗೆಲ್ಲ ನೆನ್ನೆ ಎಲ್ಲ ಲೈಕ್ ರಾಶಿಕ್ ಅವರೆಲ್ಲ ಕೊಟ್ಟಿದ್ದ ರೀಸನ್ ಏನಂತಂದ್ರೆ ನೀವು ಗಿಲ್ಲಿ 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 ಅಂತ ಗಿಲ್ಲಿ ಜೊತೆಗೆ ಇರ್ತೀಯ ಅಂತ ಅಂದಾಗ ಇದಕ್ಕೆ ಈ ಪ್ರೋಮೋದಲ್ಲಿ ರಾಶಿಕ್ ಅವರು ನನಗೆ ಅವ್ನು ಬೇಡ ಅಂತಾನೆ ಸ್ಟ್ಯಾಂಡ್ ತಗೋತಾರೆ. ಕಾವ್ಯ ಅವರು ಸ್ಟಾರ್ಟ್ ನನಗೆ ಬೇಡ ಗಿಲ್ಲಿ ಅಂದ್ಬಿಟ್ಟು ನನಗೆ ಬೇಡ ಅಂತ ಸ್ಟಿಕ್ ಇಟ್ಕೊಂಡಿರ್ತಾರೆ. ಎಲ್ಲಿ ಅನ್ಸೋಲ್ಡ್ ಆಗ್ತಾನೆ ಅನ್ನೋ ಉದ್ದೇಶ ಇಟ್ಕೊಂಡು ಅದಕ್ಕೋಸ್ಕರ ಲೈಕ್ ಇವರು ಬೇಕು ಅಂತ ಟರ್ನ್ ಮಾಡ್ಕೋತಾರೆ. ಇಲ್ಲಿ ರಾಶಿಕ್ ಅವರು ಲೈಕ್ ಗಿಲ್ಲಿ ಬೇಕು ಅಂತ ಇಟ್ಕೋಬೇಕಿತ್ತಲ್ವಾ, ಅವರು ಕೂಡ ಲೈಕ್ ಯಾಕೆ ಬೇಡ ಅಂತ ಇಟ್ಕೊಂಡಿದ್ರು. ಇಲ್ಲಿ ಕಾವ್ಯ ಏನಂತಂದ್ರೆ ಗಿಲ್ಲಿಂದ ದೂರನೇ ಇರೋಣ ಅಂದ್ಬಿಟ್ಟು ಲೈಕ್ ದೂರ ಆಗ್ತಾ ಇದ್ರಲ್ಲಿ ಸಮವ್ ಏನಂತಂದ್ರೆ ಅನ್ಸೋಲ್ಡ್ ಆಗ್ಬಿಡ್ತಾನಲ್ಲ ನಮ್ಮ ಉದ್ದೇಶಕ್ಕೋಸ್ಕರ ಲೈಕ್ ಕ್ಯಾಪ್ಟನ್ಸಿ ಆಟ ಇರುತ್ತೆ, ಪಾಪ ಅವನು ಕ್ಯಾಪ್ಟನ್ ಆಗಬೇಕು, ಏನು ಲೈಕ್ ಟಾಸ್ಕ್ ಆಡ್ಬೇಕು ಅಂತ ಇರುತ್ತೆ ಗಿಲ್ಲಿ ಮನಸ್ಸಲ್ಲೂ ಕೂಡ. ಈಗ ಧ್ರುವಂತರ ಆಗ್ಬಿಟ್ರೆ ಎಲ್ಲಿ ಅಂತ ಹೇಳ್ಬಿಟ್ಟು ಅವರು ಲೈಕ್ ಬೇಕು. ಅದೇ ಇವಾಗ ನೋಡಿ ಗಿಲ್ಲಿಗೆ ಮಾತ್ರ ಆ ಒಂದು ಮನೋಭಾವ ಬಂತಲ್ವಾ, ಗಿಲ್ಲಿಗೆ ಮಾತ್ರ ಅನ್ಸೋಲ್ಡ್ ಆಗ್ಬಿಡ್ತಾನೆ ಅಂತ. ಪಾಪ ಆಕ್ಚುಲಿ ಧ್ರುವಂತಕ್ಕೂ ಬರ್ಬೇಕಾಗಿತ್ತು. ಐ ಥಿಂಕ್ ಮಾಳು ಅಣ್ಣನು ಇಲ್ಲಿ ಎಲ್ಲೂ ಕ್ಲಿಪಿಂಗ್ಸ್ ನೋಡ್ತಾರ, ಮೇ ಬಿ ಮಾಳು ಅಣ್ಣ ಅನ್ಸೋಲ್ಡ್ ಆಗಿರ್ತಾರೆ ಅನ್ನೋದು ನನಗೆ ಗೊತ್ತಾಗ್ತಲ್ಲ. ಬಿಕಾಸ್ ಬರುವಂತ ಜೋಡಿಗಳು ಇವಾಗ ಅಶ್ವಿನಿ ವರ್ಸಸ್ ಇವ್ರದಾಯ್ತು ಅಂತಂದ್ರೆ ಉಳ್ಕೊಂಡವ್ರು ಯಾರು, ರಾಶಿಕಾ ಮತ್ತೆ ಸ್ಪಂದನ, ಕಾವ್ಯ ಮತ್ತೆ ಗಿಲ್ಲಿ ಆಯ್ತು. ರಕ್ಷಿತಾ ಉಳ್ಕೊಂಡಿರ್ತಾರೆ, ರಜತ್ ಚೈತ್ರ ಕುಂದಾಪುರ ಆಯ್ತು, ರಕ್ಷಿತಾ ಮತ್ತೆ ಮೇ ಬಿ ಅಭಿಷೇಕ್ ಆಗಿರ್ತಾರೆ ಅಂತ ಅನ್ಕೊಳ್ತೀನಿ. ಮಾಲು ಅಣ್ಣ ಈಗ ಮಾಲು ಅಣ್ಣನೇನ ಟಾಸ್ಕ್ ಇಲ್ಲ, ಮೇ ಬಿ ಮಾಳು ಅಣ್ಣನು ತಗೊಂಡಿರ್ಬೋದೇನೋ. ಬಟ್ ಇಲ್ಲಿ ಅಭಿಷೇಕ್ ಅವರು ಜೊತೆಗೆ ಮಾಳು ಸ್ಪಂದನ ಇಲ್ಲಾಂದ್ರೆ ಇಲ್ಲ ಅಭಿಷೇಕ್ ಸ್ಪಂದನ ಆಗಿರ್ತಾರೆ, ಇಲ್ಲ ಧನುಷ್ ಸ್ಪಂದನ ಆಗಿರ್ಬೋದಲ್ಲ. ಧನುಷ್ ಇಲ್ಲ, ಕ್ಯಾಪ್ಟನ್ ಅವ್ರು ಇರಲ್ಲ, ಎಲಿಜಿಬಲ್ ಆಗ್ತಾರೆ. ಇದು ಕ್ಯಾಪ್ಟನ್ಸಿ ಓಟಕ್ಕೆ ಅಷ್ಟೇ ಇದು ಟಾಸ್ಕ್. ಹಂಗಾಗಿ ಮೇ ಬಿ ಸ್ಪಂದನ ಅಭಿಷೇಕ್ ಆಗಿರ್ತಾರೆ ಇಲ್ಲಿ. ಅಂಡ್ ಮಾಡೋರು ಲೈಕ್ ರಕ್ಷಿತರ ಆಗಿರ್ಬೋದೇನೋ ನೋಡೋಣ. ಧ್ರುವಂತ್ ಪಾಪ ಒಂಟಿಯಾಗಿ ಉಳ್ಕೊಳ್ತಾ ಇದಾರೆ ಅಂತ ಅನಿಸ್ತದೆ. ಅದು ಫೇರ್ ಅನ್ಸುತ್ತೆ ಗೈಸ್. ಆಕ್ಚುಲಿ ನೀವೊಂದು ಪಾಯಿಂಟ್ ಆಫ್ ವ್ಯೂ ಬಿಟ್ಬಿಡಿ, ಯಾರು ಫ್ಯಾನ್ಸ್ ಆಗಿದ್ರು ಬಿಟ್ಬಿಡಿ. ಬಟ್ ಗೇಮ್ ಅಂತ ನೋಡಿ, ಬಿಗ್ ಬಾಸ್ ಮನೆ ಒಳಗಡೆ ಆ ಥರ ಒಂದು ಅನ್ಯಾಯ ಆಗೋದು ಧ್ರುವಂತ್ ಅವ್ರಿಗೆ ಫೇರ್ ಅಂತ ಅನ್ಸುತ್ತಾ ಇಲ್ವೋ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳಬೇಕಾಗಿರೋದು ಏನಂತಂದರೆ, ಲೈವಲ್ಲಿ ನಾನು ನೋಡ್ತಾ ಇದ್ದೆ, ಆ್ಯಕ್ಚುಲಿ ಮಧ್ಯದಲ್ಲಿ ಬಿರುಕು ಮುಟ್ಟಿದೆ, ಕಾವ್ಯ ಮತ್ತು ಇವ್ರದ್ದು ಬಂದಿದ್ದು ಜಳಗ ಆಗ್ತಿದೆ. ಯಾಕಂತಂದರೆ ಯಾವಾಗಲೂ ನಿನ್ನ ಜೊತೆ ಇರೋದ್ರಿಂದನೇ ನಾನು ಆ್ಯಕ್ಚುಲಿ ಸ್ವಲ್ಪ ಪದೇ
ಆ ಒಂದು ಹೆಸರುಗಳನ್ನ ಟ್ಯಾಗ್ಲೈನ್ನ ತೊಗೊಳ್ಬೇಕಾಗಿ ಬರ್ತಾ ಇದೆ, ನನಗೆ ಅರ್ಥ ಆಗ್ತಾಯಿಲ್ಲ, ನೀನು ಬರಬೇಡ ಅಂದಷ್ಟೇ ಮಾತುಕತೆ ನಡೀತಾ ಇದೆ, ಮಜಾ ಇದೆ ಆ್ಯಕ್ಚುಲಿ ಅದು ಹೇಳ್ಬೇಕು ಅಂತಂದರೆ. ಬಟ್ ಮತ್ತೆ ಒಂದು ಗಿಲ್ಲಿ ಅಂತ ನಾನು ಒಂದಂತೂ ನಿಜ ಮಾಡ್ತೀನಿ ಗೈಸ್, ಆ್ಯಕ್ಚುಲಿ ಕಾವ್ಯ ಬಿಟ್ಟು ಬಂದರೂ ಕೂಡ ಗಿಲ್ಲಿ ಬಿಡಲ್ಲ. ಐ ಥಿಂಕ್ ನಾವು ಮತ್ತೆ ಸುಮ್ಮನೆ ಕಾವ್ಯ ಅಂತ ನೆಗೆಟಿವ್ ಕೂಡ ಮಾಡೋದು ಬೇಡ. ಆ್ಯಂಡ್ ಒನ್ ಮೋರ್ ಥಿಂಗ್, ರಕ್ಷಿತಾನು ಕೂಡ ಇವಾಗ ಏನೊಂದು ಗೇಮ್ ಮಾಡಿದರೆ ಆ ಒಂದು ಬೇಸಿಸ್ ಮೇಲೆ ಮಾತ್ರ ಜಡ್ಜ್ ಮಾಡೋಣ. ಬಟ್ ಹಾಗಂತ ಪ್ರೀವಿಯಸ್ ವೀಕ್ಸ್ಗಳಲ್ಲಿ ಆಡಿದಂಥ ಅದೆಲ್ಲ ಆಟಗಳೆಲ್ಲ ನಾಟಕ, ಒಂದು ಫೇಕ್ ಅಂತ ಎಲ್ಲೂ ಕೂಡ ಜಡ್ಜ್ ಮಾಡೋದು ಬೇಡ. ಟೂ ಅರ್ಲಿ ಆಗುತ್ತಲ್ವಾ. ಸೊ ಒಂದು ಎಪಿಸೋಡಲ್ಲಿ ತಪ್ಪು ಮಾಡಿದ್ದಾರೆ ಗುರು. ಲಾಸ್ಟ್ ವೀಕಲ್ಲಿ ಅದನ್ನು ಅವ್ರು ಎಲ್ಲೂ ಎಡುತ್ತಲ್ಲ, ನಾಮಿನೇಷನ್ ಟೈಮಲ್ಲಿ ಎಡುತ್ತಾರೆ ಅದು ಆ್ಯಕ್ಚುಲಿ. ಮೇ ಬಿ ಸುದೀಪ್ ಸರ್ ಅದನ್ನು ರೆಕ್ಟಿಫೈ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಒಂದಷ್ಟು ಮಾತುಕತೆ, ಯಾಕಂದರೆ ರೆಕ್ಟಿಫೈ ಯಾರೋ ದೊಡ್ಡ ವ್ಯಕ್ತಿಗಳಿಂದ ಬಂದಾಗ ನಾಮಿನೇಷನ್ ಮಾಡ್ಬೇಕಾದ್ರೆ ಕರೆಕ್ಟ್. ಯಾಕಂದರೆ ಅವ್ರೊಬ್ಬರೇ ಅಂತ ಹೇಳ್ತಾರೆ ಗೈಸ್, ತುಂಬ ಜನ ನಾಮಿನೇಷನ್ ಲಿಸ್ಟಲ್ಲಿ ಎಡುತ್ತಾ ಇದ್ದಾರೆ. ಅಶ್ವಿನಿ ಅವರೆಲ್ಲ ಒಂದು ಸ್ವಲ್ಪ ಗೇಮ್ನ ಚೇಂಜ್ ಮಾಡ್ಕೊಂಡು ನಾಮಿನೇಷನ್ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು ಪರ್ಸನಲ್ ಆಗಿ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಯಾಕಂದ್ರೆ ಅವರೊಬ್ಬರನ್ನ ಬಿಟ್ಟು ಮಿಕ್ಕಿದವರೆಲ್ಲ ಪರ್ಸನಲ್ ಗ್ರಿಜಸ್ ಇಟ್ಕೊಂಡು ಬೇರೆಯವ್ರನ್ನ ಅವರು ಒಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮನೆ ಡಿಸರ್ವಿಂಗ್ ಇಲ್ಲದೆ ಇರೋರನ್ನ ನಾಮಿನೇಟ್ ಮಾಡಬೇಕು. ಈಗ ಸ್ಪಂದನ ಅವರಾಗಿರಲಿ, ಅಭಿಷೇಕ್ ಆಗಿರಲಿ ತುಂಬ ಸೇಫ್ ಆಗಿ ಬರ್ತಾ ಇದ್ದಾರೆ. ಐ ಥಿಂಕ್ ದೇ ಶುಡ್ ಗೋ ಫಾರ್ ನಾಮಿನೇಟ್ ಹಿಮ್. ಅಂದರೆ ಲಾಸ್ಟ್ ವೀಕ್ ಕನ್ಸಿಡರೇಷನ್ ಮಾಡ್ಕೊಂಡು ವೀಕ್ ಇದ್ದವ್ರನ್ನ ಆಚೆ ಕಳ್ಸಕ್ಕೆ ನೋಡಬೇಕು. ಐ ಥಿಂಕ್ ಇಲ್ಲ ಅಂತಂದ್ರೆ ಮೇ ಬಿ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಲೈಕ್ ಲಾಸ್ಟ್ ವೀಕ್ ನೋಡೋದಿದ್ರೆ ಲೈಕ್ ಎಲ್ಲ ಈ ಆಕ್ಟಿವಿಟಿ ಆಯ್ತಲ್ಲ, ಆ ಆಕ್ಟಿವಿಟಿ ಇಟ್ಕೊಂಡೆಲ್ಲ ನಾಮಿನೇಟ್ ಮಾಡ್ತಾರೆ. ಇದನ್ನ ಬಿಟ್ಬಿಟ್ಟು ಲೈಕ್ ಲಾಸ್ಟ್ ವೀಕ್ ನ ಕಂಪೇರ್ ಮಾಡ್ಕೊಂಡು ಏನ್ ಮನೇಲಿ ಏನ್ ಇನ್ಪುಟ್ ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅದನ್ನ ಇಟ್ಕೊಂಡು ಮಾಡ್ಬೇಕಾಗುತ್ತೆ. ಮೇ ಬಿ ಗೈಸ್ ಇವನ್ ಮೇ ಬಿ 3 ಜನ ಡೇಂಜರ್ ಝೋನ್ ಅಂತೂ ಬಂದೇ ಬರ್ತಾರೆ. ಒಂದು ಮಾಲು ಅಣ್ಣ, ಅಭಿಷೇಕ್ ಅವರು, ಸ್ಪಂದನ ಅವರು. ನಿಮಗೆ ಯಾರು ಹೋಗ್ಬೋದು ಈ ವೀಕಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಗೈಸ್. ಓಕೆ, ಸಿಗೋಣ ಗೈಸ್. ಅಂಡ್ 5:45ಗೆ ಲೈವ್ ಬರ್ತೀವಿ. ಸೊ ದಟ್ ಅಲ್ಲಿ ಕೂಡ ಲೈಕ್ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ತನಕ ಬಾಯ್.